ನೋಡಿ, ಹರಿ ಸರ್ವೋತ್ತಮ ಅಂತ ಕರೀತಾರೆ ಅಲ್ವಾ? ಸರ್ವೋತ್ತಮ. ಹಾಗೆ ಯಾರು ಮುಖ್ಯ ಪ್ರಾಣ ದೇವರು? ಯಾರು? ಆಂಜನೇಯ. ಅರ್ಥ ಆಯ್ತಾ? ವಾಯು ದೇವರ ಮಗ. ವಾಯು ಯಾರು? ಹನುಮಂತ. ಅವನನ್ನೇನಂತಾರೆ? ವಾಯು ಜೀವೋತ್ತಮ ಅಂತ ಕರೀತಾರೆ. ಜೀವ ಯಾರು? ನಮ್ಗೆ ಪ್ರಾಣ. ಪ್ರಾಣ ಯಾವುದು? ಉಸಿರು. ಉಸಿರಿಗೆ ಏನ್ ಬೇಕು? ಗಾಳಿ. ಗಾಳಿ ಇಲ್ಲದೆ ನಾವಿರ್ತೀವ? ಇರಲ್ಲ. ಅದಕ್ಕೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ನಮ್ಮ ರಾಯರು ಭಾಗವತೋತ್ತಮರು. ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಹಾಡು ಹೇಳಿ ಅವರನ್ನು ಹೊಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಅನುಗ್ರಹವನ್ನು ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಮಾತ್ರ ರಾಯರು. ಅದಕ್ಕೆ ಹೇಳ್ತಾರೆ, ನಿಮ್ಗೆ ಗೊತ್ತಿರುವುದು, ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಜೀವನದ ಅರ್ಥ ಆಯ್ತಾ ಪೂರ್ತಿಯಾಗಿ ಯಾರನ್ನ ನಂಬಿದ್ರು ಹೇಳಿದ್ರೆ ಒಂದೇ, ಅದು ರಾಯರನ್ನ. ಅವರೊಂದು ಸಂಕಲ್ಪ ಮಾಡ್ಕೊಳ್ತಾರೆ, ಇಷ್ಟೆಲ್ಲ ಹಾಡುಗಳು ಎಲ್ಲ ಬರಿತಾ ಇದ್ದೇನೆ, ಆದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ, ಆದ್ರೆ ನನಗೆ ನಿಮ್ಮ ಒಂದು ಚಲನಚಿತ್ರ ಮಾಡೋದಕ್ಕೊಂದು ಅವಕಾಶ ಮಾಡ್ಕೊಳ್ತಾರೆ ಅಂತ ಹೇಳಿ ಕೇಳ್ಕೊಳ್ತಾರೆ. ಯಾರ್ದು? ರಾಯರ ಜೀವನ ಚರಿತ್ರೆಯನ್ನ ರಾಘವೇಂದ್ರ ಸ್ವಾಮಿಗಳ ಒಂದು ಪಾತ್ರವನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಯಾರು? ರಾಜ್ಕುಮಾರ್ ಅವರು. ಅದನ್ನು ಮಾಡ್ತಾರೆ. ನೋಡಿ, ಅವ್ರು ಬಂದಷ್ಟು ತುಂಬಾ ಸುಂದರವಾಗಿ ಬಂತದ್ದು ಅಲ್ವಾ? ಅದನ್ನ ಹೇಳ್ತಾರೆ, ಇಂದು ಎನ್ನಗೆ ಗೋವಿಂದ ಅಂತ ಹೇಳಿ ಒಂದು ಹಾಡು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಅಂತದಕ್ಕೆ ನೋಡಿ, ಅಂದಂತ ಮಹಾತ್ಮರು ರಾಯರನ್ನು ನಂಬಿದ್ರು. ನಮ್ಮ ಜೀವನದಲ್ಲಿ ನಾವು ಜ್ಞಾನವನ್ನ ಕೇಳ್ಕೊಳ್ಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಇವು ಮೂರು ಕೊಡು ಅಂತ ಹೇಳಿ ಯಾರನ್ನಾದ್ರೂ ಕೇಳ್ಕೊಳ್ಳೋದಿದ್ರೆ ಅದನ್ನ ನಮ್ಮ ರಾಯರೇ ಅನುಗ್ರಹಿಸ್ತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ನಮ್ಮ ಮಕ್ಕಳು ಒಳ್ಳೆ ಜ್ಞಾನವನ್ನು ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತು ತೊಟ್ಲು ಸೇವೆಯನ್ನ ಮಾಡೋಣ. ಎಲ್ಲರೂ ಹೇಳ್ಕೊಳ್ಳಿ. ಈ ಮಧ್ಯ ನೋಡಿ, ಒಂದು ಸ್ವಲ್ಪ ಹಂಗು ಅವ್ರ ಕೈ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಎಲ್ಲರೂ ಕಾಣಿಸ್ಬೇಕು.